ಸಕ್ಕರೆ ಕಾರ್ಖಾನೆಗೆ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಒಟ್ಟು 8 ಮಂದಿ ಗಾಯಕ್ಕೆ ಒಳಗಾಗಿದ್ರು. ಬೆಳಗಾವಿಯ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಸಾವಿನ ನರ್ತನ. ಇಂದು ಮತ್ತೆ 4 ಕಾರ್ಮಿಕರು ಸುಟ್ಟ ಗಾಯದಿಂದ ಬಳಲ್ತಾ ಇದ್ರು, ಸಾವನ್ನಪ್ಪಿದ್ದಾರೆ. ಮೃತಪಟ್ಟ ಕಾರ್ಮಿಕರ ಸಂಖ್ಯೆ ಈ ಮೂಲಕ 7ಕ್ಕೆ ಏರಿಕೆಯಾಗಿದೆ. ನಿನ್ನೆ 3 ಸಾವಾಗಿತ್ತು, ಇವತ್ತು 4. ಬಾಯ್ಲರ್ ಸ್ಫೋಟದಿಂದ ಗಾಯಗೊಂಡಿದ್ದಂತಹ ಕಾರ್ಮಿಕರಿವರು ಮಂಜುನಾಥ ತೇರದಾಳ, ಗುರುಪಾದಪ್ಪ, ಭರತೇಶ್ ಸಾರವಾಡಿ. ಕಾರ್ಖಾನೆಯಲ್ಲಿ ಕುದೀತಾ ಇದ್ದಂತಹ ಕಬ್ಬಿನ ಹಾಲು ಇವರ ಮೈ ಮೇಲೆ ಬಿದ್ದಂತಹ ಪರಿಣಾಮವಾಗಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಕಾರ್ಮಿಕರಾಗಿದ್ದರು. ಓರ್ವ ಕಾರ್ಮಿಕರಿಗೆ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಆದರೂ ಕೂಡ ಅವರ ಕಂಡೀಷನ್ ಕೂಡ ಆಲ್ಮೋಸ್ಟ್ ಇದೇ ರೀತಿಯಾಗಿ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಮನಿ ಕಟ್ಟಿ ಮದುವೆ ಆಗಿ ಮಾಡ್ತಾನೆ ಯಾವಾಗ ಎಲ್ಲಿ ಹೇಳೋದು ಯಾರಿಗೆ ಹೇಳೋದು ಸತ್ತ ಅಯ್ಯೋ ದೇವರ ಏನ್ ಮಾಡೋಯಪ್ಪ ಹೇಳ್ರು ನನಗೆ ಅಯ್ಯಪ್ಪ ದೇವ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದವಾಡೆ. ದಿಲೀಪ್, 7 ಮಂದಿ ಈಗಾಗಲೇ ಸುಟ್ಟ ಗಾಯದಿಂದ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬರ ಕಂಡೀಷನ್ ಹೇಗಿದೆ? ಅವರು ಸೇಮ್ ಆಲ್ಮೋಸ್ಟ್ ಎಷ್ಟು % ಸುಟ್ಟ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದಿವ್ಯಾ, ಪ್ರಮುಖವಾಗಿ ಏನಂತಂದರೆ ಈಗಾಗಲೇ 7 ಜನ ಅಸನಿಗಿರುವಂಥದ್ದು. ಬೆಳಗಾವಿಯ ಮರಕುಂಬಿ ಇರ್ತಕ್ಕಂಥ ಏನು ಇನಾಮದಾರ್ ಸಕ್ಕರೆ ಕಾರ್ಖಾನೆ ದುರಂತ ಏನಾಗಿದೆ, ಆ ದುರಂತದಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಇದೀಗ ಮಂಜುನಾಥ್ ತೆರದಳ ಅಂತವ್ರು ಕೂಡ ಸತ್ತೋಗಿದ್ದಾರೆ. ಆದರೆ ಇನ್ನೊಬ್ಬರು ಬಹಳಷ್ಟು ಜೀವ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೆಸರು ರಾಘವೇಂದ್ರ ಗಿಳಿ ಹೊಸೂರು ಅಂಥೇಳಿ. ಅವರನ್ನು ಬದುಕಿಸುವ ಬಹಳ ಪ್ರಯತ್ನನೂ ಕೂಡ ಡಾಕ್ಟರ್ಗಳು ಮಾಡ್ತಾ ಇದ್ದಾರೆ. ಆದರೆ 80ಕ್ಕೂ ಹೆಚ್ಚು % ಸುಟ್ಟಿರೋದ್ರಿಂದ ಭಾಳಷ್ಟು ಕಷ್ಟ ಸಾಧ್ಯ ಆಗ್ತಾ ಇದೆ. ಅವರನ್ನು ನಾವು ಬದುಕಿಸಬೇಕು ಹಾಗೆ ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡ್ತಾಯಿದ್ವಿ ಅಂಥೇಳಿ ಆಸ್ಪತ್ರೆ ವೈದ್ಯರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ದುಃಖದ ಸಂಗತಿ ಏನಂತಂದರೆ ಇಷ್ಟೆಲ್ಲ ಘಟನೆ ಆದರೂ ಕೂಡ ಕಾರ್ಖಾನೆ ಯಾವೊಬ್ಬ ಏನಂತಾರೆ MD ಆಗಲಿ ಅಥವಾ ಯಾರೂ ಕೂಡ ಇಲ್ಲಿ ಬಂದಿಲ್ಲ. 3 ಜನ ಇದಕ್ಕೆ ಏನಂತಂದರೆ ಪಾರ್ಟ್ನರ್ ಇದ್ದಾರೆ. 3 ಜನ ಪಾರ್ಟ್ನರಲ್ಲಿ ಒಬ್ಬರೂ ಕೂಡ ಬಂದು ಈ ಥರ ಆಗಿದೆ ಹೇಗೆ ಅಂತೇಳಿ ಕೂಡ ನೋಡುವ ಒಂದು ಕನಿಷ್ಠ ವ್ಯವಧಾನ ಕೂಡ ಇವರಿಗೆ. ಹೀಗಾಗಿ ಈಗ ಏನು ಮಾಹಿತಿ ಬರ್ತಾ ಇರೋದು ಏನಂತಾರೆ, 7 ಜನ ಸಾವನ್ನಪ್ಪಿದ್ರೆ ಒಟ್ಟು 8 ಜನರಿಗೆ ಗಂಭೀರ ಗಾಯ ಆಗಿತ್ತು. ಅವರೆಲ್ಲರನ್ನೂ ಕೂಡ ಬೆಳಗಾವಿ ಈ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು 4 ಜನ ಮತ್ತು ನಿನ್ನೆ 3 ಜನ, ಒಟ್ಟಾರೆ 7 ಜನ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಏನಂತಂದರೆ ಏನು ರಾಘವೇಂದ್ರ ಅಂತ ಕೂತಿದ್ದಾರೆ, ಅವರ ಈಗಲೂ ಕೂಡ ಏನಂತಂದರೆ ಅವರ ಸ್ಥಿತಿ ಚಿಂತಾಜನಕ ಆಗಿರುವಂಥದ್ದು. ಮತ್ತು KLEಯ ಹೈ ICU ಅಂತ ಏನು ಹೇಳ್ತೀವಿ, ಆ ICU ಇಂಟೆನ್ಸಿವ್ ಕೇರಲ್ಲಿ ಅವರಿಗೆ ಇದು ವಿಶೇಷವಾದಂಥ ಒಂದು ಏನು ಸುಟ್ಟ ಗಾಯಗಳಿಗೆ ಆದಂಥ ಒಂದು ಇನ್ಸೆಂಟಿವ್ ಕೇರ್ ಇರುವಂಥದ್ದು. ಈ KLE ಆಸ್ಪತ್ರೆಯಲ್ಲಿ ಏನಂತಾರೆ ಆ ಒಂದು ಚಿಕಿತ್ಸೆಯನ್ನು ಕೂಡ ಅವರು ಮುಂದುವರಿಸಿದ್ದಾರೆ. ಆದರೆ ಈಗಲೂ ಕೂಡ ಅವರ ಸ್ಥಿತಿ ಚಿಂತಾಜನಕ ಆಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. 2ನೇ ವರ್ಷದ ಚಾಲವಾಗಿದ್ರಿ ಸರ. ಈಗ ಮೆಕ್ಯಾನಿಕಲ್ಗಂತ ಇವತ್ರಾಗ ಹೋಗಿದ್ರಿ ಸರ. ಅದೇನೋ ಬಾಯ್ಲರ್ದಾಗ ಅದು ನೋಡಿ ಸರ್, ನಮಗೇನು ಗೊತ್ತಿಲ್ಲ ಅದು ಏನಾಗಿ ಆಗೈತ್ರು ಏನೋ ಗೊತ್ತಿಲ್ಲ ರೀ. ಸ್ಫೋಟ ಹಾಕಾರ ನಾನು ಹೇಳ್ಯಾಕರ ಅಂದ್ರೆ ಇವತ್ತು KLE ಆಗ ನಾವು ನಿನ್ನೆ ಸ್ಫೋಟ ಆಗೋಣ KLE ಬಂದಿದ್ರಿ ಸರ್. ಇವತ್ತು 12 ಈಗಾಗಲೇ ಒಂದು ತಾಸು ಆಯ್ತು ನೋಡಿ ಸರ್. ಇದಾಗ್ಯಾರ ಮೈ ಎಲ್ಲ ಸುಟ್ಟಿದ್ದು ಸರ್. ಒಳಗೆ ನಮ್ಮನ್ನ ಸುಟ್ಟಲ್ಲಿ ಯಾರು ಒಳಗೆ ಬಿಡ್ಲಿಲ್ಲ ಸರ್. ಅದು ಇನ್ಫೆಕ್ಷನ್ ಆಕತ್ತಂತ ಬಿಡ್ಲಿಲ್ಲ ಸರ್. ಏನು ಸರ್, ಯಾರು ಕಾರ್ಖಾನೆದಾರ ಇಲ್ಲ, ಏನಿಲ್ಲ, ಇನ್ನೇನು ಭೇಟಿ ಆಗಿಲ್ಲ ಸರ್. ಇನ್ನು ಏನು ಮಾಡ್ತಾರ ನೋಡ್ಬೇಕ್ರಿ ಸರ್. ನಾವು 8-9 ರೂಪಾಯಿ ಕೊಡ್ತೀರಿ ಸರ್. ಇವನ್ ಮೇಲೆ ಸರ್ ಮಣಿತಾನೆ ಎಲ್ಲಾರು ಸರ್. ತಂದೆ ತಾಯಿ ರೀ, ಅಲ್ಲಿಂದ ತಂಗಿ ಹೋಗ್ಬೇಕದಾರ್ರಿ. ಇಷ್ಟ ಇರ್ತದೆ. ತಂಗಿ ಮದುವೆ ಮಾಡಿ ಕೊಟ್ಟಾರ ತನ್ನ ಕೈ ಮೇಲೆ ದುಡಿದ್ರಿ. ಈಗ ತಂಗಿ ತನ್ನ ಮನೆ ಕಟ್ಟಿ ಮದುವೆ ಮಾಡ್ಕೋಬೇಕನ್ನೋದು ಒಂದು ಆಸೆ ಐತ್ರಿ. ಅಚಾನಕ್ ಈ ದೇವ್ರಿಗೆ ಕರ್ನಾ ಬಂದಿಲ್ಲ ರೀ, ಏನು ಮಾಡೋದ್ರಿ ಸರ್ ಅದು.